ಹಿಸ್ಟ್ರಿ ಅಂತ ತಗೊಂಡಾಗ 2000 BC ನಲ್ಲಿ ಮೆಸೊಪಟೋಮಿಯನ್ ಏಜ್ ಇಂದ ಅದು ಕಂಡು ಬಂದಿದೆ ಅಂತ ಹೇಳಲಾಗುತ್ತೆ. ಆದ್ರೆ ಯಾಕೆ ನಾವು ಈ ಮೆಸೊಪಟೋಮಿಯನ್ ಏಜ್ ಇದನ್ನೇ ತಗೋಬೇಕು? ನಮ್ಮ ಪುರಾಣಗಳಲ್ಲಿ ಕಂಡು ಬಂದಿಲ್ವಾ ಅಂದ್ರೆ ನಮ್ಮ ಪುರಾಣಗಳಲ್ಲೂ ಕಂಡು ಬಂದಿದೆ. ಇದನ್ನ ಅಪಸ್ಮಾರ ಅಂತ ಏನ್ ಕರಿತೀವಿ ಸಂಸ್ಕೃತದಲ್ಲಿ, ಇದರ ಉಲ್ಲೇಖ ಸಾಕಷ್ಟು ನೋಡಬಹುದು ನಾವು ಪುರಾಣಗಳಲ್ಲಿ. ಸೊ ಅವಾಗಿಂದನೂ ಇದೆ, ಇವಾಗ್ಲೂ ಇದೆ, ಮುಂದೇನೂ ಇರುತ್ತೆ. ಭೂಮಿ ಇರೋವರೆಗೂ ಸಾಕಷ್ಟು ಇಶ್ಯೂಸ್ಗಳು ಇದ್ದೇ ಇರುತ್ತೆ. ವಿ ವಿಲ್ ಹ್ಯಾವ್ ಟು ಡೀಲ್ ವಿತ್ ಇಟ್. ಸೊ ಟು ಬಿಗಿನ್ ವಿತ್, ಸೀಜರ್ಸ್ ಅಂದ್ರೆ ಏನು? ಸೀಜರ್ಸ್ ಅಂತಂದ್ರೆ ಮಿದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತೊಂದರೆ. ಯಾವತ್ತಿಂದ ಮನುಷ್ಯನಿಗೆ ಮಿದುಳಿದೆಯೋ ಆವತ್ತಿಂದಾನೂ ಸೀಜರ್ಸ್ ಇದೆ. ಯಾವತ್ತಿನವರೆಗೂ ಮನುಷ್ಯನಿಗೆ ಮಿದುಳು ಇರುತ್ತೋ ಆವತ್ತಿನವರೆಗೂ ಸೀಜರ್ಸ್ ಇದ್ದೇ ಇರುತ್ತೆ. ಮಿದುಳು ಒಳಗಡೆ ನಮಗೆ ಮಿದುಳಿನ ಒಂದೊಂದು ಚಿಕ್ಕ ಚಿಕ್ಕ ಸೆಲ್ಗಳೇನಿರುತ್ತೆ ಒಂದಕ್ಕೊಂದಕ್ಕೆ ಮಾತಾಡ್ಕೊಳ್ಳೋದಿಕ್ಕೆ ಒಂದು ಭಾಷೆ ಇದೆ. ದೇಹದ ಪ್ರತಿಯೊಂದು ಅಂಗಾನು ಒಂದಕ್ಕೊಂದಕ್ಕೆ ಮಾತಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ನಮ್ಮಲ್ಲಿ ನರಗಳಿದಾವೆ. ಸೊ ಹಾಗೂ ನರವಾಹಕಗಳು ಅಂತ ಹೇಳ್ತೀವಿ, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ. ಸೊ ಒಂದಕ್ಕೊಂದಕ್ಕೆ ಮಾತಾಡ್ಕೊಳ್ಳೋದಿಕ್ಕೆ ಒಂದು ಭಾಷೆ ಇದೆ, ಅದಕ್ಕೆ ಆಗಿರ್ತಕ್ಕಂಥ ಒಂದು ಭಾಷೆ ಇದೆ. ಇದೇನಾಗತ್ತೆ ಅಂತಂದ್ರೆ ಮಿದುಳು ಒಳಗಡೆ ಒಂದು ಸಣ್ಣ ಕರೆಂಟ್ ಹರಿಯುತ್ತೆ. ಸ್ವಲ್ಪ ವೋಲ್ಟೇಜ್ ವ್ಯತ್ಯಾಸದಿಂದ ಒಂದು ಸೆಲ್ಲು ಇನ್ನೊಂದು ಸೆಲ್ಗೆ ಮಾತಾಡುತ್ತೆ. ಅದರಿಂದಾನೇ ಇಡೀ ನಮ್ಮ ಮಿದುಳು ಕೆಲಸ ಮಾಡೋದು. ಈ ಒಂದು ಕಮ್ಯುನಿಕೇಶನ್ ಆಗಬೇಕಾದ್ರೆ ಅಥವಾ ಈ ಒಂದು ವೋಲ್ಟೇಜ್ ವ್ಯತ್ಯಾಸ ಆಗಿ ಜಾಸ್ತಿಯಾಗಿ ಒಂದು ಬ್ರೈನಿನ ಒಂದು ಭಾಗ ಜಾಸ್ತಿಯಾಗಿ, ಅಂದರೆ ಆಡ್ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಬ್ರೈನಿನ ಒಂದು ಭಾಗದಲ್ಲಿ ಕರೆಂಟ್ ಜಾಸ್ತಿ ಹರಿತಾ ಇದೆ ಅಥವಾ ಹರಿತಾ ಇರೋ ಕರೆಂಟು ಏರುಪೇರಾಗ್ತಾ ಇದೆ. ಮಿದುಳಿನ ಯಾವ ಭಾಗದಲ್ಲಿ ತೊಂದರೆ ಮಾಡ್ತಾ ಇದೆಯೋ ಆ ಒಂದು ಮಿದುಳಿನ ಭಾಗಕ್ಕೆ ಸಂಬಂಧಪಟ್ಟಂತಹ ದೇಹದ ಭಾಗ ಏನಿದೆ ಅಲ್ಲಿ ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ. ಆ ಒಂದು ಸಿಂಪ್ಟಮ್ನ ನಾವು ಸೀಜರ್ ಅಂತ ಕರೆಯೋದು. ಈಗ ನಾವು ತುಂಬ ಜನ ಮೊದಲನೇ ತಪ್ಪು ಕಲ್ಪನೆ, ಎಲ್ರಿಗೂ ಈ ಸೀಜರ್ ಆಯಿತು ಅಂತಂದರೆ ಫಸ್ಟ್ ಬರೋದೇನು ಅಂತಂದರೆ ಪೂರ್ತಿ ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇದ್ದಾರೆ, ಕೈಕಾಲು ಒದರ್ಕೊಂಡು, ಬಾಯಲ್ಲಿ ನೊರೆ ಬರ್ತಾ ಇದೆ, ಪೂರ್ತಿ ಒದರ್ತಾ ಇದೆ ಕೈಕಾಲು ಅಂತ. ಎಲ್ಲರೂ ಒಂದು ಫಿಲಮ್ ನೋಡ್ಬಿಟ್ಟು ಅದೇ ಥರ ಎಲ್ಲರ ತಲೆನಲ್ಲೂ ಅದೊಂದೇ ಇರೋದು ಚಿತ್ರಣ. ಅದು ಸೀಜರಿನ ಒಂದು ಸಣ್ಣ ಭಾಗ. ಅದು ಒಂದು ಥರದ ಸೀಜರು, ಒಂದು ಸಣ್ಣ ಥರದ ಸೀಜರ್. ಮಿದುಳಿನ ಕೆಲಸದ ವ್ಯತ್ಯಾಸದಿಂದ ಬರುವಂಥ ಒಂದು ತೊಂದರೆಗೆ ನಾವು ಸೀಜರ್ ಅಂತ ಕರಿತೀವಿ.